ತುಂಬಾನೇ ಚೆನ್ನಾಗೈತಿ. ಇವಾಗ ನಿಮ್ಗೆ ನೋಡೋವಾಗನೇ ಗೊತ್ತಾಗುತ್ತೆ. ಆಮೇಲೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಕ್ವಾಂಟಿಟಿನೂ ಅಷ್ಟೇನೆ. ದಯವಿಟ್ಟು ಫುಡ್ ರಿವ್ಯೂಸ್ ಕೊಡ್ತಾರಲ್ಲ ಯಾರೇ ಆಗಲಿ, ನಾನು ಒಂದು ಕೇಳ್ಕೊತೀನಿ, ನೀವು ಕೊಡೋ ಒಂದು ರಿವ್ಯೂ ಅವರ ಭವಿಷ್ಯನ ನಿರ್ಧಾರ ಮಾಡುತ್ತೆ. ಒಂದು ಸಿನಿಮಾದಿರ್ಬೋದು, ಯಾವುದಕ್ಕಾದ್ರೂ ನಾವು ಹೋಗಿ ರಿವ್ಯೂ ಕೊಡ್ತೀವಿ ಅಂತಂದರೆ ಅದರ ಹಿಂದೆ ನಾವು ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಯಾಕೆ ಹೇಳ್ತೀನಿ ಅಂತಂದರೆ, ನನ್ನ ಸುಮಾರು ಕಾಂಟ್ರವರ್ಸಿ ಕ್ವಶನ್ಸ್ ಕೇಳ್ತಾರೆ. ಏನಂತ ಅಂದರೆ, ಇವಾಗ ಯಾರೋ ಏನೋ ತಪ್ಪು ಮಾಡಿದಾರೋ ಇಲ್ಲ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡು ಅಂತಾರೆ. ಅವಶ್ಯಕತೆ ಇಲ್ಲ. ಇನ್ನೊಬ್ಬರನ್ನ ತಪ್ಪನೇ ಎತ್ತು ಮಾತಾಡೋಕ್ಕಿಲ್ಲ. ನಾವು ಲಾಯರ್ ಆಗಿರಬೇಕು, ಜಡ್ಜ್ ಆಗಿರಬೇಕು, ಪೊಲೀಸ್ ಆಗಿರಬೇಕು, ಇಲ್ಲ ಅವ್ರಿಗೆ ಸಂಬಂಧಪಟ್ಟಿರೋರಾಗಿರ್ಬೇಕು. ಸಂಬಂಧನೇ ಇಲ್ದಿರ ಇರೋದಕ್ಕೆ ನಾವು ಹೋಗಿ ಜಡ್ಜ್ಮೆಂಟ್ ಕೊಡೋದು ಭಾಳ ತಪ್ಪಾಗುತ್ತೆ. ಇತ್ತೀಚಿನ ಕಾಲದಲ್ಲಿ ಕೆಲವರೆಲ್ಲ ನಮ್ಮ ತನನ ಬಿಟ್ಟು ಬದುಕ್ತಾ ಇರೋದು ಏನಕ್ಕೆ ಅಂತಂದ್ರೆ, ಸಡನ್ ಆಗಿ ನಾವು ಸ್ಪಾರ್ಕ್ ಆಗಬೇಕು, 4 ಜನ ಕಾಣಿಸ್ಕೊಬೇಕು ಅಂದ್ಬಿಟ್ಟು ನಮ್ಮ ತನನ ಬಿಟ್ಟು ಬಾಳ್ತಾ ಇದ್ರಿ. ಅದು ಅವಶ್ಯಕತೆ ಇಲ್ಲ. ನುಗ್ಗೆ ಮರ ಸಖತ್ ಬೇಗ ಬೆಳೆಯುತ್ತೆ, ಅಷ್ಟೇ ಬೇಗನೂ ಅದು ನಾಶ ಆಗೋಗುತ್ತೆ. ಆಲದ ಮರ ನಿಧಾನಾಗಿ ಬೆಳೆದ್ರೂ ಸಾವಿರಾರು ಜನಕ್ಕೆ ಮತ್ತೆ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ನೆರಳು ಕೊಡುತ್ತೆ. ಅದು ಇತ್ತು ಅನ್ನೋದು ಇತಿಹಾಸದಲ್ಲಿ ಇರ್ತೈತೆ. ಇವಾಗ ಕೆಲವೊಂದು ಊರುಗಳಲ್ಲಿ ನೀವು ಹೇಳ್ಬೋದು, ಇಲ್ಲೊಂದು ಆಲದ ಮರ ಇತ್ತು, ಎಷ್ಟು ನೆರಳು ಕೊಡ್ತಾ ಇತ್ತು ಗುರು ಅಂತ ಅಲ್ವಾ. ಆ ಕಾರಣಕ್ಕೆ ಬೆಳೆದ್ರೆ ಆಲದ ಮರ ತರ ಬೆಳೀರಿ. ನಿಧಾನವಾಗಾದ್ರೂ ನಿಮ್ಮ ಬೆಳವಣಿಗೆ ಇನ್ನೊಬ್ಬರ ಕೈಯಲ್ಲಿ ಅಲ್ಲಾಡ್ಸಕ್ ಆಗ್ಬಾರ್ದು. ಮರ ಎಷ್ಟು ದೊಡ್ಡದಿರುತ್ತೋ ಮೇಲೆ ಆಲದ ಮರ ಕೂಡ ಅದ್ರ ಡಬಲ್ ಇರುತ್ತಂತೆ ಕೆಳಗಡೆ, ಹಂಗ ಬೆಳೀರಿ. ಆ ಕಾರಣಕ್ಕ ಕೆಲವೊಬ್ರು ಅವಿವೇಕಿಗಳಿರ್ತಾರೆ. ಸ್ನೇಹ ಅನ್ನೋದು ಪದದ ಅರ್ಥ ಗೊತ್ತಿಲ್ದಿರ ಇರೋರು ಇರ್ತಾರೆ. ಹೆಂಗೆ ಅಂತಂದ್ರೆ, ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನಾಯಿಗಳ ತರ ಬರ್ತಾರೆ ನಮ್ಮ ಜೊತೆ. ನಾವು ತಿಂದ್ಬಿಟ್ಟಿರೋ ಬಿಸ್ಕೆಟು ಬನ್ನನ್ನ ತಿಂತಾರೆ. ಅದಾದ್ಮೇಲೆ ನಮ್ಮ ಜೊತೆ ಕುತ್ಕೊಂಡು ಬಿರಿಯಾನಿ ತಿಂತಾರೆ. ಅಷ್ಟೊತ್ತಿಗೆ ನರಿಗಳಾಗ್ಬಿಟ್ಟಿರ್ತಾರೆ ಅವ್ರು. ನಮ್ಗೆ ತೋರ್ತಾ ಇರ್ತಾರೆ ಅಲ್ಲ, ಯಾವಾಗ ಯಾಕೆ ಮುಚ್ಚಿಬಿಡೋಣ ಅಂತ. ಬಿಗ್ ಬಾಸ್ ಅಲ್ಲಿ ನೀವು ಕಲ್ತಿದ್ದೇನೋ, ನೀವು ನೋಡಿದ್ದೇನೋ, ಅದೊಂದು ಆಟ ಅಂತೂ ಅಲ್ಲ. ದಯವಿಟ್ಟು ಹೇಳ್ತೀನಿ ನೋಡ್ರಿ, ಬಿಗ್ ಬಾಸ್ ಅಲ್ಲಿ ಕರೆಕ್ಟಾಗಿ ಮನುಷ್ಯ ಅರ್ಥ ಮಾಡ್ಕೊಟ್ರೆ ಸುಮಾರು ಜೀವನದ ಮೌಲ್ಯಗಳು ತಿಳ್ಕೊಂತಾನೆ. ಏನಂತಂದ್ರೆ, 3 ತಿಂಗಳಲ್ಲಿ ನಾವು ಹೊರಗಡೆ 30 ವರ್ಷ ಅನುಭವ ಅಲ್ಲಿ ತಿಳ್ಕೊಂತೀರಿ. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ, ಫಿನಾಲಿ ಟಿಕೆಟ್ ಅಂದಾಗ 200 ಪಾಯಿಂಟ್ಸ್ ಇದ್ದಿದ್ದು ನನಗೇನೆ ಸ್ಟಾರ್ಟಿಂಗ್. ನನ್ನ ಜೊತೆನೇ ಇರೋ ಸ್ನೇಹಿತರೇನೇನೆ ಹೊರಗಡೆ ಬಂದ್ಮೇಲೆ ನನ್ಗೆ ಗೊತ್ತಾಗಿದ್ದು, ನನ್ನ ಕರ್ಕೊಳೋದು ತೆಗೆದಾಕೋದು ಅಂತಂದ್ರೆ ಮುಂದಕ್ಕೆ ಹೋಗ್ಬಿಡ್ತೀನಿ ಅಂತ. ಯಾರು ಮಾಡಿದ್ದು? ನನ್ನ ಜೊತೆಗಿರೋ ಫ್ರೆಂಡ್ಸ್ ಏನೇ. ತಿರ್ಗಾ ಅಲ್ಲಿ ಒಳಗಡೆ ಇದ್ದಾಗ ನೀನೇ ಗೆಲ್ಬೇಕಣ್ಣ, ನೀನೇ ಗೆಲ್ಬೇಕು ಅಂತ. ಅರ್ಥ ಆಯ್ತಾ ನಿಮ್ಗೆ? ಇದ್ರನ್ನ ನಾವು ನೋಡಕ್ಕಾಗಿಲ್ಲ. ಅಲ್ಲಿ ಹೊರಗಡೆ ನೀವು ನೋಡ್ತಾ ಇದ್ರಿ ಎವಿಡೆಂಟ್ ಆಗಿ, ನಾಟಕ ಆಡ್ತದೆ ನನ್ನ ಮಕ್ಕಳು ಅಂತ. ಕರೆಕ್ಟಾ? ಆ ಕಾರಣಕ್ಕ ಈ ಜೀವನದಲ್ಲೂ ಅಷ್ಟೇನೆ, ನಮ್ಮ ಏಳಿಗೆ ಸಹಿಸ್ಕೊಂಡೇ ಇರ್ತಾರೆ ಜೊತೆನಲ್ಲಿ. ಗುರು ನೀನ್ ಮುಂದಕ್ಕೆ ಬರ್ಬೇಕು ಗುರು, ಸಕ್ಸಸ್ ಆಗ್ಬೇಕು ಅಂತಾರೆ. ಅದು ಹಿಂದೆ ಎಲ್ಲಾನೇ ಇಕ್ಕಿರ್ತಾರೆ ನಿನ್ಗೇನೇನೆ. ಆ ಕಾರಣಕ್ಕ ಯಾವುದು ನಿಮ್ಮ ಲೂಪ್ ಹೋಲ್ಸ್ನ ನಿಮ್ಮ ಎದುರಾಳಿಗೆ ಮತ್ತೆ ನಿಮ್ಮ ಸ್ನೇಹಿತರಿಗೂ ಬಿಟ್ಕೊಡ್ಬೇಡ್ರಿ. ಹೋಗಿ ಒಂದು ರೂಮಲ್ಲಿ ಒಂದು ದಿಂಬು ಹಿಡ್ಕೊಂಡು, ಇಲ್ಲ ನಿಮ್ಮ ಕೋಪ ಇದ್ರೆ ಒಂದು ಗೋಡೆಗೆ ಹೊಡೆದೋ ತೀರ್ಸ್ಕೊಳ್ರಿ. ಜನದ ಮುಂದೆ ತೋರ್ಸಕ್ ಹೋಗ್ಬೇಡ. ಅದು ನಿಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡ್ರೆ ಅದನ್ನ ಯಾವತ್ತಾದ್ರೂ ಒಂದಿನ ಪಿನ್ ಪಾಯಿಂಟ್ ಮಾಡ್ತಾರೆ. ಕರೆಕ್ಟಾ? ಇವತ್ತವರೆಗೂ ಹೊರತೋರ್ಸೋಂಥ ತಕ್ಷಣ ಯಾವ್ಯಾವ ರೀತಿನೆಲ್ಲ ಮಾಡಕ್ ಬಂದ್ರೆ ಯಾಕಾಗಿಲ್ಲ ಅಂತಂದ್ರೆ, ಫಸ್ಟ್ ನಾವು ಫೋನಿಂದ ದೂರ ಇರ್ಬೇಕು. ನಾನು ಇವಾಗ ಇಟ್ಕೊಂಡಿಲ್ಲ ಫೋನು. ಅದ್ರ ಒಂದರಿಂದಾನೇ ಇವತ್ತು ಅರ್ಧದಷ್ಟು ಜನ ಜೈಲ್ಗೆ ಯಾರ್ಯಾರು ಹೋದ್ರು ಆ ಫೋನಿಂದಾನೇ ಹೋಗಿರೋದು. ಕರೆಕ್ಟಾ? ಫೋನು ಮಾಧ್ಯಮ, ಅದು ಏನಕ್ಕೆ ಅಂತಂದ್ರೆ ಒಬ್ರಿಂದ ಒಬ್ರಿಗೆ ಕನೆಕ್ಷನ್ ಅಂತ. ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ, ನಾವು ಯಾರನ್ನಾದ್ರೂ ಇನ್ವೈಟ್ ಮಾಡ್ಬೇಕಂದ್ರೆ ಮನೆಗೆ ಹೋಗಿ ಎಲೆಡಿಕೆ ಕೊಟ್ಟು, ಅವಾಗ ಕಾರ್ಡ್ ಇರಲಿಲ್ಲ, ಏನು ಇನ್ವಿಟೇಷನ್ ಅಂತೀರ ಅದಿದ್ದಿಲ್ಲ. ಎಲೆಡಿಕೆ ಕೊಟ್ಟು ಕರೆದವ್ರು ಅಂತಂದ್ರೆ ಆಹ್ವಾನ ಅಂತ. ನಾನು ಇವತ್ತೂ ಅದನ್ನೇ ಪಾಲನೆ ಮಾಡ್ತಾ ಇರೋದು. ನನ್ನ ಮನೆವರೆಗೂ ಬಂದು ಯಾರಾದರೂ ಕರೆದವ್ರು ಅಂದ್ರೆ ನಾನು ಅವ್ರ ಕಾರ್ಯಕ್ರಮಕ್ಕೆ 1 ಅವರ್ 2 ಅವರ್ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಮಿಸ್ ಮಾಡಿದ್ರೆ ಹೋಗ್ತೀನಿ. ಅದು ನಾನು ಕಲ್ಕೊಂಡಿರೋದು. ನಿಮಗೂ ಅಷ್ಟೇನೆ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಮೀಡಿಯಾ ಇಲ್ಲಿದ್ದು ಯಾರು ಬೆಳೆಯೋಕ್ಕಾಗಲ್ಲ. ಹಂಗಂತ ಅಂದ್ಬಿಟ್ಟು ಮೀಡಿಯಾ ಅವ್ರು ಕೇಳೋ ಕ್ವಶನ್ಗಳೆಲ್ಲ ಕೊಟ್ಬಿಟ್ರೆ ನಾವು ರೋಡಲ್ಲಿ ಬಂದಿರ್ಬೇಕು ನಾವು. ಕರೆಕ್ಟಾ? ಪ್ರಶ್ನೆ ಕೇಳೋ ಅಧಿಕಾರ ನಿಮ್ಗೆ ಎಷ್ಟಾಯ್ತೋ, ಉತ್ತರ ಕೊಡೋ ಸಾಮರ್ಥ್ಯ ನಮ್ಮಲ್ಲೂ ಇಟ್ಕೊಬೇಕು. ಕೆಲವ್ರು ಏನ್ ಮಾಡ್ತಾರೆ, ಜೋಶಲ್ಲಿ ಕ್ಯಾಮ್ರಾಗಳು ಜನಗಳು ನೋಡ್ಬಿಟ್ಟು ಬಿಟ್ಬಿಡ್ತಾರೆ ರೈಲು. ಆಮೇಲೆ ತಿರ್ಗಾ ಅದ್ರ ಸ್ಟಾಪೇ ಇಲ್ಲ, ಆಕ್ಸಿಡೆಂಟ್ ಆಗೋಗ್ತೈತೆ. ಕರೆಕ್ಟಾ? ಫಸ್ಟ್ ನಾವು ಹಳ್ಳಿ ಆಡ್ಕೊಂಡು ಆಮೇಲೆ ಟ್ರೈನ್ ಓಡಿಸಿದ್ರೆ ಅದು ಕರೆಕ್ಟಾಗಿ ಹೋಗ್ತೈತೆ. ಹಂಗೆ ನಮ್ಮ ಜೀವನದ್ದು ನಮ್ಮಲ್ಲೇ ಇರುತ್ತದೆ. ನಾವು ನಿಮ್ಮಿಬ್ಬರಿಗೂ ಹೇಳ್ತಾ ಇರೋದು, ಏನ್ ನಿಮ್ಮ ಹೆಸರು? ಮದನ್ ಮತ್ತೆ ಯಶವಂತ್. ನಿಮ್ಮಿಬ್ಬರಿಗೂ ನಾನು ಹೇಳ್ತಾ ಇರೋದು ಏನಂತಂದ್ರೆ, ನಾನು ಹೇಳ್ದಲ್ಲ ಸ್ಟಾರ್ಟಿಂಗ್ ಏನೇನೆ, ಒಂದು ಬಿಸ್ನೆಸ್ ಆಗಲಿ, ಒಂದು ಕಮಿಟ್ಮೆಂಟ್ ನಾವಿಬ್ರು ಸೇರಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. 100 ಜನ ಬಂದು 100 ಹೇಳಿ, ಮೇಯ್ನು ನಿಮ್ಮಿಬ್ರಲ್ಲಿ ಕೆಡೋದು ಎಲ್ಲಿ ಅಂತ ಹೇಳ್ತೀನಿ ನೋಡ್ರಿ, ಲೆಕ್ಕಾಚಾರದಲ್ಲಿ. ಇಲ್ಲೇ ಲೆಕ್ಕಾಚಾರದಲ್ಲಿ ಇಬ್ರು ಹೆಂಗಿರ್ಬೇಕಂದ್ರೆ, ನೀವು ಏನು 1 ರೂಪಾಯಿ ಕಳೆದ್ರೂ ಲೆಕ್ಕ ತೋರಿಸ್ರಿ, ತಗೊಂಡ್ರು ಲೆಕ್ಕ ತಗೊಳ್ರಿ. ಇವಾಗ ನಿಮ್ಮ ಫ್ಯಾಮಿಲಿ ಬಂತ ಮುಲ್ಲಾಜೆ ಇಟ್ಕೊಬೇಡ, ಅದ್ರದ್ದೇನಾಯ್ತು ಲೆಕ್ಕ ಹಾಕೊಳ್ರಿ. ಯಾಕಂತಂದ್ರೆ ಇವಾಗ ನಿಮ್ಮ ಕಡೆ ಒಂದು 10 ಜನ ಬರ್ತಾರೆ, ಅವ್ರ ಕಡೆ ಒಂದು 20 ಜನ ಬರ್ತಾರೆ, ಅವಾಗ ಅಲ್ಲಲ್ಲೇನೆ ಇದಾಗುತ್ತೆ. ನಾನು ಹೇಳ್ತಾ ಇರೋದು ನಿಮಗೆ. ಯಾಕಂತಂದ್ರೆ ಇನ್ನು ಮುಂದಿನ ದಿನದಲ್ಲಿ ಈ ಥರದ್ದು ಒಂದು 10 ಮಾಡ್ರಿ ನೀವು. ಅರ್ಥ ಒಂದು ಸಕ್ಸಸ್ ಆದ್ಮೇಲೆ ಒಂದೊಂದು ಅಂತ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಕೋವಿಡ್ಗಿನ್ನ ಮುಂಚೆ ಒಬ್ರು ನಂದಿ ಗ್ರ್ಯಾಂಡು ಹೊಸಕೋಟೆ ಹತ್ರ ಇತ್ತು.
ಒಂದು ದಿನಕ್ಕೆ 5 ಲಕ್ಷ ಆಗ್ತೈತೆ, 5ರಿಂದ 10 ಲಕ್ಷ ಒಂದು ದಿನಕ್ಕೆ ಬಿಸ್ನೆಸ್. ಏಕ್ದಮ್ 5 ಮಾಡ್ದ, 5ಕ್ಕೂ ಅಷ್ಟು ಹೆಚ್ಚು ಕಮ್ಮಿ ಒಂದು 20 ಕೋಟಿ ಆಯ್ತು. ಅಂದ್ರೆ ದೊಡ್ಡ ಕೋವಿಡ್ ಬಂದ್ಬಿಡ್ತು, ಇರೋ ಅಂಗಡಿ ಕೂಡ ಮಾರ್ಬಿಟ್ಟ. ನಾನು ಹೇಳೋದು ಅರ್ಥ ಆಯ್ತಾ ನಿಮ್ಗೆ? ಒಂದು ಲೆಕ್ಕ ಕರ್ಕೊಂಡು ಹೋಗ್ತಾನೆ ದೇವರು. ಅದಾದ್ಮೇಲೆ ನಾವು ಸಸ್ಟೈನ್ ಆಗೋದು ನೋಡ್ಕೊಂಡು ಆಮೇಲೆ ಮುಂದಕ್ಕೆ ಮಾಡ್ತೀವಿ. ಒಳ್ಳೇದಾಗ್ಲಿ.